44 ವರ್ಷಗಳಿಂದ ನಿರಂತರವಾಗಿ ಉಚಿತ ಯೋಗ ಶಿಕ್ಷಣ ನೀಡುತ್ತಿರುವ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಉದ್ದೇಶ ಯೋಗವನ್ನು ಉಚಿತವಾಗಿ ಕಲಿಸುತ್ತಾ ಜನರಿಗೆ ಆರೋಗ್ಯಕರ ಹಾಗೂ ಸಂತಸದ ಜೀವನಕ್ಕೆ ದಾರಿ ತೋರಿಸುವುದಾಗಿದೆ ಎಂದರು. ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ದಸರಾ ಹಬ್ಬವನ್ನು ನಗರದ ಜೂನಿಯರ್ ಕಾಲೇಜ್ ಸ್ಟೇಡಿಯಂನಲ್ಲಿ ಆಚರಿಸಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980ರಲ್ಲಿ ಶ್ರೀಯುತ AR ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಅದು ಪ್ರಾರಂಭ ಆಗಿ ಇಂದಿಗೆ 44 ವರ್ಷಗಳಾಗಿದೆ. 44 ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಯೋಗಾಭ್ಯಾಸವನ್ನು ನೀಡ್ತಾ ಬಂದಿದೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅದು ಯೋಗಾಭ್ಯಾಸವನ್ನು ಕಲಿಸ್ತಾ ಇದೆ, ಆರೋಗ್ಯವನ್ನು ನೀಡ್ತಾ ಇದೆ. ಹಾಗೂ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸಿಗಬೇಕನ್ನೋದು ನಮ್ಮ ಸಮಿತಿಯ ಧ್ಯೇಯೋದ್ದೇಶವಾಗಿರುತ್ತದೆ. ಸಂಸ್ಕಾರ ಸಂಘಟನೆ ಸೇವೆ ಅಂತೇಳಿ ಸಂಸ್ಕಾರ ಕಲಿಬೇಕು, ಆಗ ಸಂಘಟನೆ ಆಗಬೇಕು, ಸೇವೆ ಮಾಡಬೇಕು. ಎಲ್ಲರಿಗೂ ಸೇವೆ ಮಾಡಿ ನಮ್ಮ ಕಟ್ಟಕಡೆಯ ವ್ಯಕ್ತಿನೂ ಆರೋಗ್ಯವಾಗಿರಬೇಕನ್ನೋದೇ ನಮ್ಮ ಧ್ಯೇಯೋದ್ದೇಶ. ದಸರಾ ಎಂಬ ಶಬ್ದ ಉತ್ಪತ್ತಿ ದಶಹರ ಎನ್ನುವುದರಿಂದ ಬಂದಿದೆ. ದಶ ಎಂದರೆ 10, ಹರ ಎಂದರೆ ನಿವಾರಣೆ. 10 ದಿಕ್ಕುಗಳ ದುಷ್ಟಶಕ್ತಿಗಳ ಮೇಲೆ ವಿಜಯ ಸಾಧಿಸುವುದನ್ನು ಈ ಹಬ್ಬ ಸೂಚಿಸುತ್ತದೆ. ದುರ್ಗಾದೇವಿಯ ಶಕ್ತಿಯಿಂದ ದಿಕ್ಕುಗಳಲ್ಲಿ ವಿಜಯ ಪ್ರಾಪ್ತಿಯಾಗುವುದರಿಂದ ವಿಜಯದಶಮಿ ಎಂದು ಕರೆಯುತ್ತಾರೆ ಎಂದರು. ಈ ದಿನ ನಾವು ಏನು ಈ ದಸರಾ ಹಬ್ಬದ ಪ್ರಯುಕ್ತವಾಗಿ ಏನು ದುರ್ಗಾ ನಮಸ್ಕಾರ ಅಂತ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣಕರ್ತರು AR ರಾಮಸ್ವಾಮಿ ಅಣ್ಣನವರು. ಅವ್ರನ್ನ ನಾವು ಈ ದಿನ ಸ್ಮರಿಸಬೇಕು. 80ರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು AR ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ. ಹಾಗಾಗಿ ನಾವು ಈ ಒಂದು ಕುಟುಂಬದಲ್ಲಿ ಒಂದು ಸದಸ್ಯರಾಗಿ ಎಲ್ಲ ಯೋಗ ಬಂಧುಗಳು ಇದ್ದೇವೆ. ಈ ಥರ ನಮ್ಮ ನಗರಗಳಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಈ ಒಂದು ಯೋಗ ಕುಟುಂಬ ಬೆಳೆದಿದೆ ಅಂತಲೇ ಹೇಳ್ಬೋದು, ವಸುದೈವ ಕುಟುಂಬಕಂ ಅಂತ ಹೇಳಿ. ಹಾಗಾಗಿ ಈ ದಿನ ನಾವು ದಸರಾ ಪ್ರಯುಕ್ತ ಈ ದುರ್ಗಾ ನಮಸ್ಕಾರವನ್ನು ಕೈಗೊಂಡಿದ್ದೀವಿ. ಇದರಲ್ಲಿ 9 ಸುತ್ತಿರುತ್ತೆ, 9 ಆಸನಗಳಿರುತ್ತವೆ. ಹಾಗಾಗಿ ನಾವು ಸಾಂಪ್ರದಾಯಿಕ ಉಡುಗೆಯನ್ನು ಉಟ್ಟು ಈ ದಿನ ನಾವು ಈ ದಸರಾ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ, ಯೋಗ ಆಸನಗಳನ್ನು ಜೋಡಿಸ್ಕೊಂಡು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈ ಹಬ್ಬದ ಅಂಗವಾಗಿ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ನಡೆಸಿ ಯೋಗದ ಮೂಲಕ ದೈಹಿಕ ಮತ್ತು ಮಾನಸಿಕ ಶ್ರೇಯಸ್ಸನ್ನು ಒತ್ತಿ ಹೇಳಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು HM ನಾಗರಾಜ್ ವಹಿಸಿದ್ದು, ಕನಕರಾಜ್, ರತ್ನವರ್ಮ, ರಾಮಕೃಷ್ಣ ರೆಡ್ಡಿ, ಸುಧಾ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.